ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್ ಅಥವಾ ನನ್ನ ವರ್ಕ್ಶಾಪ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಹಿಯರ್ ಎಲ್ಲರೂ ಲಾ ಆಫ್ ಅಟ್ರಾಕ್ಷನ್ನ ಕಲ್ತಿರ್ತಾರೆ ಅಥವಾ ಕೆಲವೊಂದು ಟೆಕ್ನಿಕ್ಗಳನ್ನ ಮಾಡ್ತಿರ್ತೀವಿ ಅಥವಾ ಕೆಲವೊಂದು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಿರ್ತೀರಿ. ಬಟ್ ಸ್ಟಿಲ್ ಯಾವುದು ವರ್ಕ್ ಆಗ್ತಾ ಇರಲ್ಲ, ಅಥವಾ ಯೂಟ್ಯೂಬ್ಗಳನ್ನ ನೋಡಿ ಕೆಲವೊಂದು ಟೆಕ್ನಿಕ್ಗಳನ್ನ ರಿಚುವಲ್ಸ್ಗಳನ್ನ ಮಾಡ್ತಾ ಇರ್ತೀರಾ. ಬಟ್ ಸ್ಟಿಲ್ ನಿಮಗೆ ಯಾವುದೇ ರೀತಿಯ ವರ್ಕ್ ಅನ್ನೋದು, ರಿಸಲ್ಟ್ ಅನ್ನೋದು ಸಿಗ್ತಿರೋದಿಲ್ಲ ಒಂದು. ಆ್ಯಂಡ್ ನೆಕ್ಸ್ಟು, ಯಾರೆಲ್ಲ ನನ್ನ ಲೈಫಲ್ಲಿ ಏನೂ ಇಲ್ಲ, ನನ್ನ ಲೈಫಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ, ನನ್ನ ಲೈಫ್ ಇರೋದೇ ಇಷ್ಟು, ನಾನು ಇಷ್ಟರಲ್ಲೇ ಬದುಕ್ತೀನಿ, ಇನ್ನು ಯಾರು ಬಂದರೂ ನನ್ನ ಜೀವನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ಒಂದು ವರ್ಕ್ಶಾಪ್ ನಿಮಗಲ್ಲ. ಓಕೆ, ಸಾರಿ. ಯಾರು ಇಂಟ್ರೆಸ್ಟ್ ಇದ್ದೀರಾ, ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀರಾ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಳ್ಳಿ. ಸೊ ದಟ್ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಿಂದ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗ್ಬೋದು, ವರ್ಕ್ಶಾಪ್ನ ಜಾಯ್ನ್ ಆಗ್ಬೋದು. ಸ್ಪೆಷಲಿ ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು, ನಿಮ್ಮ ಲೈಫ್ನ ಒಂದು ಕಂಟ್ರೋಲರ್ ನೀವೇ ಆಗಿರಬೇಕು, ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ನಿಮ್ಮಲ್ಲೇ ಇರಬೇಕು, ನಿಮ್ಮ ಎಮೋಷನ್ಸ್ ಯಾರ ಕೈಗೂ ಕೊಡಬಾರ್ದು, ನಿಮ್ಮ ಒಂದು ಲೈಫ್ ಇನ್ಯಾರ್ದೋ ಮೇಲೆ ಡಿಪೆಂಡ್ ಆಗಬಾರ್ದು ಅಂದರೆ ಈ ಒಂದು ವರ್ಕ್ಶಾಪ್ನ ನೀವು ನಿಮ್ಮ ಲೈಫಲ್ಲಿ ಕಲ್ತ್ಕೋಬೇಕಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಖಂಡಿತ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಕಮಿಂಗ್ ಟು ದ ವರ್ಕ್ಶಾಪ್ ಏನು ಅಂದರೆ 5 days ವರ್ಕ್ಶಾಪ್. ಈ 5 days ವರ್ಕ್ಶಾಪಲ್ಲಿ ಏನಿರುತ್ತೆ, ಇಷ್ಟು ದಿನ ನಾನು ಲಾ ಆಫ್ ಅಟ್ರಾಕ್ಷನ್ನ ಬ್ಯಾಚಸ್ನ ತೊಗೊಳ್ತಾ ಇದ್ದೆ. ಆ್ಯಂಡ್ 1 day ಸೆಷನ್ ಅಥವಾ 2 day ಸೆಷನ್ಸ್ನ ಮುಗಿಸ್ಬಿಡ್ತಿದ್ದೆ. ಬಟ್ ನನಗೆ ಒಂದು ಥಾಟ್ ಬಂತು, 5 days ಲೈವ್ ಆಗಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡಿಸೋಣ, ಸೊ ದಟ್ ಎಲ್ರಿಗೂ ರಿಸಲ್ಟ್ ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು 5 days ವರ್ಕ್ಶಾಪ್ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ತುಂಬ ಒಂದು ಯೂನಿಕ್ ಆಗಿ ನಾನು ಡಿಸೈನ್ ಮಾಡಿದ್ದೀನಿ ಈ ಒಂದು ವೆಬಿನಾರ್ನ. ಓಕೆ, ಸೊ ಈ ಒಂದು ವರ್ಕ್ಶಾಪ್ ಅಲ್ಲಿ ಏನೆಲ್ಲ ಇರುತ್ತೆ, ಫಸ್ಟ್ ಡೇ ನಿಮ್ಮ ಒಂದು ಮೈಂಡ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಕ್ಲೆನ್ಸಿಂಗ್ ಅನ್ನೋದನ್ನು ಮಾಡ್ತೀನಿ. ರೇಖಿಯಿಂದ ನಾನು ನಿಮ್ಮ ಎಲ್ಲ ಬಾಡಿಯಲ್ಲಿರುವ ಬ್ಲಾಕೇಜಸ್ನ ನಾನು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ನಾನು ರೇಖಿಯ ಒಂದು ಹೀಲಿಂಗ್ ಅನ್ನೋದನ್ನು ಕಳಿಸಿ ನಿಮಗೆ ಬಾಡಿ ಮತ್ತು ಮೈಂಡ್ ಅನ್ನೋದನ್ನು ಕ್ಲೆನ್ಸ್ ಮಾಡ್ತೀನಿ. ನೆಕ್ಸ್ಟ್ ಡೇ ಮೆಡಿಟೇಷನ್ ಯಾವ ರೀತಿ ಮಾಡೋದು, ನಿಮ್ಮನ್ನೇ ನೀವು ಹೀಲ್ ಯಾವ ರೀತಿ ಮಾಡ್ಕೊಳ್ಳೋದು, ಆ್ಯಂಡ್ ನೀವು ಒಂದು ಹೀಲರ್ ಆಗಿ ಯಾವ ರೀತಿ ಬೇರೆದವ್ರನ್ನೂ ಕೂಡ ಹೀಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಈ ಒಂದು ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಯಾವ ರೀತಿ ಪಾಲಿಸ್ಬೇಕು, ಆ್ಯಂಡ್ ಸ್ಕ್ರಿಪ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು, ನಿಮ್ಮ ಲೈಫ್ನ ಒಂದು ಸ್ಕ್ರಿಪ್ಟಿಂಗ್, ನಿಮ್ಮ ಲೈಫ್ನ ಸ್ಟೋರಿ ನೆಕ್ಸ್ಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವೇ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಲಾಟ್ಸ್ ಆಫ್ ಟೆಕ್ನಿಕ್ಸ್ ಲಾ ಆಫ್ ಅಟ್ರಾಕ್ಷನಲ್ಲಿದೆ, ತುಂಬ ಟೆಕ್ನಿಕ್ಸ್ಗಳಿದೆ. ಅವೆಲ್ಲ ಟೆಕ್ನಿಕ್ಗಳನ್ನ ಯಾವೊಂದು ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಇಂಟೆನ್ಷನ್ಸ್ಗಳ ಮೂಲಕ ನಾವು ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾನು ಇಲ್ಲಿ ಹೇಳೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ನಿಮ್ಮ ಒಂದು ಲೈಫ್ ಈ ಒಂದು 5 days ವರ್ಕ್ಶಾಪಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಯಾರಿಗೆಲ್ಲ ನನ್ನ ಲೈಫ್ ನಾನು ಚೇಂಜ್ ಮಾಡ್ಕೋಬೇಕು, ಇಷ್ಟು ದಿನ ನಾನು ನನ್ನ ಲೈಫಲ್ಲಿ ತುಂಬ ಕಷ್ಟ ನೋಡಿದ್ದೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ, ಇನ್ನೂ ಸಾಕು, ನನ್ನ ಲೈಫ್ನ ನಾನು ಚೇಂಜ್ ಆಗಲೇಬೇಕು ಅಂತ ಯಾರು ಗಟ್ಟಿ ನಿರ್ಧಾರ, ದೃಢ ನಿರ್ಧಾರ ಮಾಡ್ತೀರಾ ಅಂಥವ್ರಿಗೆ ಈ ಒಂದು ವರ್ಕ್ಶಾಪ್ ಯಾವಾಗಲೂ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಟು ದಿಸ್ ವರ್ಕ್ಶಾಪ್. ಸೊ ಯಾರೆಲ್ಲ ಎನ್ರೋಲ್ ಮಾಡ್ಕೋಬೇಕು ಅಂತಿದ್ದೀರಾ, ಯಾವ್ದೆಲ್ಲ ಫೀಸ್ ಸ್ಟ್ರಕ್ಚರ್, ಏನೆಲ್ಲ ಡೀಟೇಲ್ಸ್ ಇದೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಅಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ನಿಮಗೆ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ವೇಟ್ ಮಾಡಬೇಡಿ, ಜಸ್ಟ್ ಟೇಕ್ ಅ ಸ್ಟೆಪ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಗಾಡ್ ಬ್ಲೆಸ್ ಯು ಆಲ್.